ನಮಸ್ಕಾರ ರೈತ ಬಾಂಧವರೇ ಮತ್ತು ಶುಂಠಿ ಬೆಳೆಗಾರರೇ. ಇದು 3.5 ತಿಂಗಳಿನ ಶುಂಠಿ. ಇದಕ್ಕೆ ಈಗ 1 ತಿಂಗಳಿನ ಸೈಡ್ ಕಟ್ಸಿದ್ವಿ. ಸೈಡ್ ಕಟ್ಟೋದೇನಂತಂದರೆ ನಾವು ಹಾಕಿರೋ ಗೊಬ್ಬರ ಮತ್ತು ಏನು ಮಳೆ ಜಾಸ್ತಿ ಬಂದ್ರೂ ಜಾರೋಗಬಾರ್ದು ಅಂತಂದ್ಬಿಟ್ಟು ಫಸ್ಟು ಸೈಡ್ ಕಟ್ಟಿಸ್ತೀವಿ. ಒಬ್ಬೊಬ್ರು ಏನು ಮಾಡ್ತಾರೆ, ಫಸ್ಟೇ ಮಣ್ಣು ಹಾಕ್ಬಿಡ್ತಾರೆ. ಅದು ಫಸ್ಟೇ ಮಣ್ಣು ಹಾಕಿದ್ರೆ ಏನಾಗ್ತದೆ ಅಂತಂದರೆ ಮೊಳಕೆ ಬರ್ತಾ ಇರ್ತದಲ್ಲ, ಮರಿಗಳು ಹುಡ್ತಾ ಇರ್ತದಲ್ಲ, ಅದು ಸ್ವಲ್ಪ ಉಸಿರುಗಟ್ಟಂಗೆ ಆಗ್ಬಿಡ್ತದೆ. ಅದಕ್ಕೆ ಫಸ್ಟ್ನೇ ಸಲ ಸೈಡ್ ಕಟ್ಸ್ಬಿಟ್ಟು 1 ತಿಂಗಳು ಬಿಟ್ಟು ಮರಿಗಳೆಲ್ಲ ಬೆಳವಣಿಗೆ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಒಳಗಡೆಗೆ ಮಣ್ಣು ಹಾಕ್ಸ್ತೀವಿ. ಇವತ್ತು ಮಣ್ಣು ಹಾಕ್ಸ್ತಾಯಿದ್ದೀವಿ. ಒಳಗಡೆಗೆ ಚೆನ್ನಾಗಿ ಮಣ್ಣು ಹಾಕ್ಸೋದ್ರಿಂದ ಮರಿಗಳು ಹುಟ್ಟಾಣಿಕೆ ಬೆಳವಣಿಗೆ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಮೇಯ್ನ್ ಏನಂತಂದರೆ ಮಳೆ ಎಷ್ಟೇ ಹೋದ್ರೂ ಒಳಗಡೆ ನೀರು ನಿಲ್ಲಬಾರ್ದು. ಈ ಶುಂಠಿ ಬೆಳೆಗೆ ನೀರು ನಿಂತ್ಬಿಟ್ರೆ ಏನಾಗ್ತದೆ ಅಂದರೆ ಕೊಳೆ ರೋಗ, ಕೆಂಪು ಕೊಳೆ, ಬಾಡುಗೊಳೆ, ಇದೆಲ್ಲ ಮೇಯ್ನು ಭಯಂಕರ ಹಿಂಸೆ. ಅಂದರೆ ಶುಂಠಿಲಿ ಇದೊಂದು ಕಾಯಿಲೆ ಬಂದುಬಿಡ್ತದೆ. ಅದಕ್ಕೋಸ್ಕರ ನಾವು ಬೆಡ್ಡನ್ನ 1 ಅಡಿ ಎತ್ತರ ಮಾಡಬೇಕು. ಎಂಥ ಮಳೆ ಬಂದ್ರೂ ನಾವು ಎಷ್ಟೇ ನೀರು ಕೊಟ್ರೂ ಅದು ಅವಾಯ್ಡ್ ಆಗಬೇಕು. ನೀರು ನಿಲ್ಲಬಾರ್ದು. ಎಲ್ಲ ಒಂದರಿಂದ ಮಧ್ಯದಲ್ಲಿ ಡ್ರೆಂಚ್ ಮಾಡಿರ್ತೀವಿ. ನೀರು ಬಸಿಗಾವಲೆ ಅಂತ ಕರಿತೀವಲ್ಲ, ಅದು ಮಾಡಿರೋದ್ರಿಂದ ನೀರೆಲ್ಲ ಅದರಲ್ಲಿ ಹೋಗ್ಬಿಡ್ತದೆ. ಮತ್ತು ಎಷ್ಟು ಸಾಧ್ಯನೋ ಅಷ್ಟು ಮಣ್ಣು ಹಾಕ್ಸೋದ್ರಿಂದ ಶುಂಠಿ ಬೆಳವಣಿಗೆ ಆಗ್ತಾ ಮೇಲ್ಗಡೆ ಕಣ್ಣುಗಳು ಕಾಣಿಸ್ತಾ ಇರ್ತದೆ. ಈ ಕಣ್ಣು ಕಾಣಿಸೋಕ್ಕೆ ಸ್ಟಾರ್ಟ್ ಆದರೆ ಏನಾಗ್ತದೆ ಅಂದರೆ ಬಿಸಿಲಿಗೆ ಒಣಗಿಬಿಟ್ಟು ಮರಿ ಹುಟ್ಟಲ್ಲ, ಸತ್ತೋಗ್ಬಿಡ್ತದೆ. ಮತ್ತು ಕಪ್ಪುಗೋಗ್ಬಿಡ್ತದೆ, ಕಣ್ಣೆಲ್ಲ ಕಪ್ಪಾಗ್ಬಿಡ್ತದೆ. ಆವಾಗ ಬೆಳವಣಿಗೆ ಸರಿ ಬರೋಲ್ಲ. ಅದಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಣ್ಣು ಕೊಡೋದ್ರಿಂದ ಶುಂಠಿ ಬೆಳೆ ತುಂಬ ಚೆನ್ನಾಗಿ ಬರ್ತದೆ. ಮುಂದಿನ ವೀಡಿಯೋ ಸ್ಪ್ರೇ ಮಾಡಬೇಕು, ಗೊಬ್ಬರ ಕೊಡಬೇಕು, ಅದ್ರ ಬಗ್ಗೆ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೈತರನ್ನು ಅತಿ ಹೆಚ್ಚಾಗಿ ಬೆಂಬಲಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.